ಉತ್ತರ ಕರ್ನಾಟಕದ ಮೇರು ಪರ್ವತವೆಂದೇ ಕರೆಸಿಕೊಳ್ಳುವ ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡವನ್ನ ಸಂರಕ್ಷಿತ ಅರಣ್ಯ ಪ್ರದೇಶ ಅಂತ ಘೋಷಿಸಬೇಕು ಎಂಬ ಹೋರಾಟ ಮುಂದುವರೆದಿದೆ. ವಿದ್ಯಾರ್ಥಿಗಳು, ಮಠಾಧೀಶರು, ಪರಿಸರ ಪ್ರೇಮಿಗಳು ಈ ಬಗ್ಗೆ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ. ವಯಸ್ಸಿನ ಭೇದವಿಲ್ಲದೆ ಎಲ್ಲರೂ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಹೋರಾಟದ ಬಗ್ಗೆ ಮಾತನಾಡಿದ್ದಾರೆ ತೋಂಟದಾರ್ಯ ಮಠದ ಸಿದ್ದಲಿಂಗ ಸ್ವಾಮೀಜಿ. ಬನ್ನಿ ನೋಡ್ಕೊಂಡು ಬರೋಣ. ನಿಸರ್ಗಕ್ಕೂ ಮನುಷ್ಯನಿಗೂ ಅವಿನಾಭಾವ ಸಂಬಂಧ. ಆದಿಮಾನವನಿಂದ ಹಿಡಿದು ಈಗ ಆಧುನಿಕ ಮಾನವನವರೆಗೆ ನಿಸರ್ಗ ಮನುಷ್ಯನ ಜೀವನದಲ್ಲಿ ಹಾಸುಹಕ್ಕಾಗಿದೆ. ನೀರು, ಗಾಳಿ, ಬೆಳಕು ಇವು ನಿಸರ್ಗ ಕೊಟ್ಟಂತಹ ದೊಡ್ಡ ಭಾಗ್ಯಗಳು. ಆ ಹಿನ್ನೆಲೆಯಲ್ಲಿ ಇವತ್ತು ಪಶ್ಚಿಮ ಘಟ್ಟಗಳು ಗುಜರಾತದಿಂದ ಪ್ರಾರಂಭವಾಗಿ ಮಹಾರಾಷ್ಟ್ರ, ಕರ್ನಾಟಕ, ಕೇರಳದಲ್ಲಿ ಮುಂದುವರಿಯುವಂತಹ ಈ ಪಶ್ಚಿಮ ಘಟ್ಟಗಳು ಅಖಂಡ ಭಾರತಕ್ಕೆ ಮನ್ಸೂನ್ ಮಳೆಗಳ ಮೂಲಕ ದೊಡ್ಡ ಸಂಪತ್ತನ್ನ, ಹಸಿರನ್ನ, ನೀರನ್ನ ಕೊಡಲಿಕ್ಕೆ ಈ ಘಟ್ಟಗಳೇ ಕಾರಣ. ಈ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟ ಎಂದು ಖ್ಯಾತವಾಗಿರುವಂತಹ ಕಪ್ಪತ್ತಗುಡ್ಡ ಗದಗ ಜಿಲ್ಲೆಯಲ್ಲಿದೆ. 80,000 ಎಕರೆಗಳಷ್ಟು ವಿಸ್ತಾರ ಹೊಂದಿರುವಂತಹ ಈ ಕಪ್ಪತ್ತಗುಡ್ಡ ಕೆಲವು ಕಡೆ 2 ಮೈಲು, ಕೆಲವು ಕಡೆ 10 ಮೈಲುದಷ್ಟು ಅಗಲವಾಗಿದೆ. ಬಿಂಕದ ಕಟ್ಟಿ ಅಂದ್ರೆ ಗದಗ ಜಿಲ್ಲೆಯ ಒಂದು ಹಳ್ಳಿ ಬಿಂಕದ ಕಟ್ಟಿ, ಇಲ್ಲಿ ಪ್ರಾರಂಭವಾಗುವಂತಹ ಈ ಗುಡ್ಡ ಬಳ್ಳಾರಿ ಜಿಲ್ಲಾ ಹೂವಿನಹಡಗಲಿ ತಾಲೂಕಿನ ಶಿಂಗಟಾಲೂರುವರೆಗೆ ಸುಮಾರು 65 ಕಿಲೋಮೀಟರ್ಗಳಷ್ಟು ದೂರ ವ್ಯಾಪಿಸಿಕೊಂಡಿದೆ. ಈ ಕಪ್ಪತ್ತಗುಡ್ಡದಲ್ಲಿ ಬಹಳ ಅಪರೂಪವಾಗಿರುವಂತಹ ವನೌಷಧಿಗಳು, 300 ಜಾತಿಯ ವನೌಷಧಿಗಳಿವೆ. ಇಲ್ಲಿ ಹಿಮಾಲಯ ಬಿಟ್ಟರೇನೆ ಅತ್ಯಂತ ಶ್ರೇಷ್ಠವಾದ ವನೌಷಧಿಗಳು ಕಪ್ಪತ್ತಗುಡ್ಡದಲ್ಲಿ. ಅದಕ್ಕಾಗಿ ಕೇರಳದ, ತಮಿಳುನಾಡಿನ, ನಮ್ಮ ದೇಶದ ಬೇರೆ ಬೇರೆ ಭಾಗದ ಆಯುರ್ವೇದ ವೈದ್ಯರು ಕಪ್ಪತ್ತಗುಡ್ಡಕ್ಕೆ ಬಂದು ಆ ವನೌಷಧಿಗಳನ್ನು ತೆಗೆದುಕೊಂಡು ಹೋಗ್ತಾ ಇರೋದು ಸದ್ಯದ ವಸ್ತುಸ್ಥಿತಿ. ಅದೇ ರೀತಿ ಕಪ್ಪತ್ತಗುಡ್ಡದಲ್ಲಿ ಸುಮಾರು ಒಂದು 40-50 ಕೆರೆಗಳು, ನೀರಿನ ಝರಿಗಳು ಇರೋಣದ್ರಿಂದ ಅಲ್ಲಿ ಸಾಕಷ್ಟು ಪ್ರಾಣಿಗಳು, ಪಕ್ಷಿಗಳು, ಅನೇಕ ಪರಿಸರದ ಸಂಬಂಧಿಸಿರುವಂತಹ ಜೀವ ಜಂತುಗಳು ಮೊದಲಿನಿಂದಲೂ ಇರ್ಕೊಂಡು ಬಂದಿವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಆ ಭಾಗ ಸುಜಲಾಂ ಸುಫಲಾಂ ಸಸ್ಯಶ್ಯಾಮಲಾಂ ಮಾತರಂ ಅಂತೇನು ಬಂಕಿಂಚಂದ್ರ ಹೇಳ್ತಾರೆ, ಅದು ವಸ್ತುಸ್ಥಿತಿ. ನೀರಿರೋಣದ್ರಿಂದ, ಸುಜಲ ಇರೋಣದ್ರಿಂದ ಸಸ್ಯ ಶ್ಯಾಮಲೆ ಬೆಟ್ಟವನ್ನ, ಪರಿಸರವನ್ನ ಸುಂದರಗೊಳಿಸ್ತಾಳೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಸುಮಾರು 1,000ಕ್ಕೂ ಮಿಕ್ಕಿ ಪುನುಗುಬೆಕ್ಕು, ಚುಕ್ಕೆ ಜಿಂಕಿ, ಮುಳ್ಳ ಹಂದಿ, ಕಾಡು ಹಂದಿ, ಸಾವಿರಾರು ನವಿಲುಗಳು, ಸಾವಿರಾರು ಪಾರಿವಾಳಗಳು, ಹೀಗೆ ಬಹಳಷ್ಟು ಪಶು ಪಕ್ಷಿ ಪ್ರಾಣಿಗಳು ಕೂಡ ಅಲ್ಲಿವೆ. ಇಂಥ ಒಂದು ಸುಂದರವಾದಂತಹ ಪ್ರದೇಶದಲ್ಲಿ 18 ತರಹದ ಖನಿಜ ಪದಾರ್ಥಗಳು ಕೂಡ ಇವೆ. ಬಂಗಾರ, ಮ್ಯಾಂಗನೀಸು, ಕಬ್ಬಿಣದ ಅದಿರು, ಸತುವು, ಮ್ಯಾಗ್ನೇಸಿಯಮ್ಮು, ಕ್ಯಾಲ್ಸಿಯಮ್ಮು, ಹೀಗೆ 18 ತರಹದ ಖನಿಜ ಪದಾರ್ಥಗಳಿರೋದ್ರಿಂದ ಇದರ ಮೇಲೆ ಮತ್ತು ಇಲ್ಲಿಯ ಅದಿರಿನಲ್ಲಿ 63% ಕಬ್ಬಿಣದ ಅಂಶ ಇರೋದ್ರಿಂದ ಈ ಗಣಿಗಾರಿಕೆ ಮಾಡುವ ಜನಗಳ ಲಕ್ಷ್ಯ ಬಂಗಾರ ಇರೋದ್ರಿಂದ ಈ ಗಣಿಗಳ ಲಕ್ಷ್ಯ ಈ ಕಪ್ಪತ್ತಗುಡ್ಡದ ಮೇಲೆ ಬಿದ್ದಿದೆ. ಹಾಗಾಗಿ
ಇವತ್ತು ಕಪ್ಪತ್ತಗುಡ್ಡ ಸರ್ಕಾರ ಮುಂಚೆ ಬ್ರಿಟಿಷ್ ಸರ್ಕಾರನೇ ಇರುವಾಗ, ಆಂಗ್ಲ ಸರ್ಕಾರ ಇರುವಾಗ 1882ರಲ್ಲಿನೇ ಬಾಂಬೆ ಗೆಜೆಟ್ನಲ್ಲಿ ಇದು ರಿಸರ್ವ್ ಫಾರೆಸ್ಟ್ ಅಂತ ಬ್ರಿಟಿಷರೇ ಅದನ್ನ ಆಗಲೇ ಅನೌನ್ಸ್ ಮಾಡಿದ್ರು. ಆಗ ಅವರು ಅನೌನ್ಸ್ ಮಾಡದಂತ ಅನೇಕ ರಿಸರ್ವ್ ಫಾರೆಸ್ಟ್ ಇವತ್ತು ಹಾಗೆ ಉಳಿದುಕೊಂಡಿವೆ. ಆದರೆ ಇಲ್ಲಿ ನಮ್ಮ ಗಣಿಧಣಿಗಳ ದೃಷ್ಟಿ ಇಲ್ಲಿ ಬಿದ್ದಿದ್ದರಿಂದ ಸರ್ಕಾರ ಇವತ್ತು ಅವರು ಬ್ರಿಟಿಷರು ಮಾಡದಂಥ ಆ ರಿಸರ್ವ್ ಫಾರೆಸ್ಟ್ ಅನ್ನು ತೆಗೆದು ರಕ್ಷಿತಾರಣ್ಯ ಮಾಡ್ರಿ ಅಂದ್ರೆ ಅದು ಸಹಜವಾದ ಅರಣ್ಯವನ್ನಾಗಿ ಮಾಡಿದ್ದಾರೆ, ಜನರಲ್ ಅರಣ್ಯವನ್ನಾಗಿ ಮಾಡಿದ್ದಾರೆ. ಅದರ ಪರಿಣಾಮದಿಂದ ಇವತ್ತು ಅದು ಯಾರ್ಯಾರು ಅದರಲ್ಲಿ ಬಂದು ಅಲ್ಲಿ ಗಣಿ ದಣಿಗಳು ಬರ್ತಾರೆ, ಆಮೇಲೆ ಗಿಡಗಳನ್ನು ಕಡಿಯುವಂಥ ಕಳ್ಳರು ಬರ್ತಾರೆ, ಇನ್ನು ಮತ್ತು ಭೂಮಿಯನ್ನು ಅತಿಕ್ರಮಿಸುವಂಥ ಭೂದಾಯಿಗಳು ಬರ್ತಾರೆ. ಹಾಗಾಗಿ ಗುಡ್ಡ ಇವತ್ತು ಬಹಳ ಅತಂತ್ರ ಸ್ಥಿತಿಯಲ್ಲದೆ ಹೋಗಬೇಕು. ಅದು ನಮ್ಮ ಭಾಗದ ಒಂದು ದೊಡ್ಡ ಸ್ಫೂರ್ತಿವಂತ ಸ್ಥಳ. ಅದು ನಾವು ಸಣ್ಣವರಿರುವಾಗ ಈ ಮಳೆ ಬಾರದೇ ಇರುವಾಗ ಕೆಲವು ಮಕ್ಕಳು ತಲೆ ಮೇಲೆ ಒಂದು ತಟ್ಟೆ ಇಟ್ಟುಕೊಂಡು ಗುರ್ಜಿ ಎಲ್ಲ ಅಡಿಬಂದಿ, ಹಳ್ಳ ಕೊಳ್ಳ ತಿರುಗಾಡಿ ಬಂದಿ, ಕಾರ ಮಳಿಗೆ, ಕಪ್ಪತ್ತು ಮಳಿಗೆ, ಸುರಿಮಳಿಗೆ ಅಂತ ಅವರು ಹಾಡ್ತಿದ್ರು. ಆ ಗುರ್ಜಿಯನ್ನ ತಲೆ ಮೇಲೆ ಇಟ್ಕೊಂಡು ಬಂದಂತ ಒಂದು ತಟ್ಟೆ ಮೇಲೆ ಅದನ್ನ ಇಟ್ಕೊಂಡು ಬರ್ತಿದ್ರು, ನೀರು ಹಾಕ್ತಿದ್ರು ಜನ. ಅಂದ್ರೆ ಇದರಲ್ಲಿ ಬರುವಂತ ಕಾರ ಮಳೆಯೇ ಕಪ್ಪತ್ತು ಮಳೆ ಅಂದ್ರೆ ಕಪ್ಪತ್ತದಲ್ಲಿ ದೊಡ್ಡ ಮಳೆ ಆಗ್ತಿತ್ತು ಅನ್ನೋದಕ್ಕೆ ಸಾಕ್ಷಿ. ಕಪ್ಪತ್ತು ಗುಡ್ಡದ ಮೇಲೆ ಮೋಡಗಳು ಬಂದಾಗ ರೈತರೆಲ್ಲ ಮಳೆ ಆಗ್ತದೆ, ಇನ್ನು ಹೊಲಕ್ಕೆ ಮನೆಗೆ ಹೋಗೋಣ ಅಂತ ಹೋಗ್ತಿದ್ರು. ಅಂದ್ರೆ ಅಷ್ಟು ಮಳೆ ನಮಗೆ ಗ್ಯಾರಂಟಿ ಇತ್ತು, ನಿಶ್ಚಿತ ಇತ್ತು. ಈಗ ಬಹಳಷ್ಟು ಅರಣ್ಯ ಖಾಲಿಯಾಗಿರೋದ್ರಿಂದ, ಗಿಡಗಳು ಹೋಗಿರೋದ್ರಿಂದ ಉಳಿದಿರೋ ಅರಣ್ಯದಿಂದ ಸ್ವಲ್ಪ ಮಟ್ಟಿಗೆ ಮಳೆ ಬೆಳೆ ಚೆನ್ನಾಗಿ ನಡೆದೋದೆ. ಈಗ ಸರ್ಕಾರದವರು ಈ ತೀರ್ಮಾನ ತೆಗೆದುಕೊಂಡಿರೋದು ಅಂದ್ರೆ ಅದು ಸಂರಕ್ಷಿತ ಅರಣ್ಯ ಅಂತ ಏನಿತ್ತು ಅದನ್ನು ವಾಪಸ್ ತೆಗೆದುಕೊಂಡಿದೆ ಸರ್ಕಾರ. ಅದಕ್ಕೆ ಗಣಿಧಣಿಗಳ ಒತ್ತಡ ಮತ್ತು ಅಧಿಕಾರಶಾಹಿಗಳ ತಂತ್ರ, ಆಮೇಲೆ ಸ್ವಾರ್ಥಿಗಳ ಕೆಲವು ಹಣದಾಹಿಗಳು ಸರ್ಕಾರದ ಮೇಲೆ ಒತ್ತಡವನ್ನು ಉಂಟು ಮಾಡಿ ಅದನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಭೂ ಮಾಫಿಯಾಗಳಿಗೆ ಒಳಗಾಗಿ ಇವತ್ತೀಗಾಗಲೇ ಜಲ್ಲಿಗೇರಿ ಅನ್ನುವಂತಹ ಕಪ್ಪತ್ತಗುಡ್ಡದ ಒಂದು ಸಮೀಪದ ಹಳ್ಳಿಯಲ್ಲಿ 100 ಎಕರೆ ನಮ್ಮ ಬಲ್ಲೋಟ ಅವರಿಗೆ ಒಬ್ಬ ಗಣಿಧಣಿಗರಿಗೆ ಕೊಟ್ಟಿದ್ದಾರೆ. ಅಲ್ಲಿ ಚಿನ್ನ ಇದೆ ಅನ್ನೋ ಒಂದು ಸಂಶೋಧನೆಯಿಂದ ವ್ಯಕ್ತ ಆಗಿದೆ. ಜೊತೆಗೆ ಮತ್ತೆ ಒಂದು 100 ಎಕರೆ ಅದೇ ರೀತಿ ಈ ಫ್ಯಾನುಗಳು, ಆ ಫ್ಯಾನುಗಳನ್ನ ಅಲ್ಲಿ ಕಪ್ಪತ್ತಗುಡ್ಡದಲ್ಲಿ ಬಹಳಷ್ಟು ಗಾಳಿ ಬೀಸ್ತದೆ. ಎಲ್ಲ ಕಡೆ ಗಾಳಿ ಇದೆ, ಅಲ್ಲಿ ಕೂಡ ಜಾಸ್ತಿ ಗಾಳಿ ಇದೆ. ಅಲ್ಲಿ ಗಾಳಿಗುಂಡಿ ಬಸಣ್ಣ ಅನ್ನುವಂಥದ್ದೊಂದು ಸ್ಥಳ, ಅಲ್ಲಿ ಒಂದು ತಾಸಿಗೆ 90 ಕಿಲೋಮೀಟರ್ ಸ್ಪೀಡ್ ಗಾಳಿ ಬೀಸ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ವಿದೇಶಿ ವಿಂಡ್ ಮಿಲ್ಗಳು ಅಲ್ಲಿ ಬಂದು ಈಗಾಗಲೇ 800 ಎಕರೆ ಆ ಭೂಮಿಯನ್ನು ಹಿಡಿದುಕೊಂಡು ಈಗಾಗಲೇ 230 ವಿಂಡ್ ಮಿಲ್ಗಳನ್ನು ಹಾಕಿದ್ದಾರೆ. ನಮ್ಮ ಕರ್ನಾಟಕದ ಕೆಪಿಸಿಟಿಯಲ್ಲವರು ಕೂಡ ಅವರು ಒಂದು 10 ಫ್ಯಾನ್ಗಳನ್ನು ಹಾಕಿದ್ದಾರೆ. ಒಂದೊಂದು ಫ್ಯಾನಿಗೆ ಒಂದು ಅರ್ಧ ಎಕರೆ ಸ್ಥಳ ಹಿಡಿದ್ರು ಅದರ ರಿಪೇರಿಗೆ ಮೇಲಿನ ಮೇಲೆ ವೆಹಿಕಲ್ ತೆಗೆದುಕೊಂಡು ಹೋಗೋಣದ್ರಿಂದ ಗುಡ್ಡ ಎಲ್ಲ ಹಾಳಾಗ್ತದೆ, ಅರಣ್ಯ ನಾಶ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇದು ತನ್ನ ಮೂಲಭೂತ ಏನು ಒಂದು ನಿಸರ್ಗ ಪರಿಸರ ಹಸಿರಿತದನ್ನು ಕಳ್ಕೊಳ್ತದೆ. ಆ ದಿಶೆಯಲ್ಲಿ ಇವತ್ತು ಸರ್ಕಾರ ಇಂಥ ಗಣಿಗಾರಿಕೆಗೆ ಜೊತೆಗೆ ಇಂಥ ಫ್ಯಾನ್ಗಳಿಗೆ ಅವಕಾಶಗಳನ್ನು ಕೊಡಬಾರದು. ಭಾರತದಲ್ಲಿ 33% ಅರಣ್ಯ ಇರಬೇಕು ಅನ್ನೋದನ್ನ ಇವತ್ತು ಪರಿಸರವಾದಿಗಳು ನಮ್ಮ ಕೇಂದ್ರ ಸರ್ಕಾರ ಹೇಳ್ತದೆ. ಆದರೆ ಭಾರತದಲ್ಲಿ 33% ಅರಣ್ಯ ಇಲ್ಲ. ಈಗ ಬರೀ 22-24 ಇದೆ. ನಮ್ಮ ಕರ್ನಾಟಕದಲ್ಲಿ ಬರೀ 20 ಇದೆ. ಅದರಲ್ಲಿ ಗದಗ ಜಿಲ್ಲೆಯಲ್ಲಿ ಬರೀ 7% ಫಾರೆಸ್ಟ್ ಇದೆ. ಈ ಕಪ್ಪತ್ತಗುಡ್ಡ ಹೋದ್ರೆ ಆ 7% ಕೂಡ ಹೋಗಿಬಿಡುತ್ತದೆ. ಈ ಪರಿಸರವನ್ನ ಅರಣ್ಯವನ್ನು ಉಳಿಸಿದ್ರೆ
ಶುದ್ಧವಾದ ಪ್ರಾಣವಾಯು ಸಿಗ್ತದೆ, ಶುದ್ಧವಾದ ಹವಾದಿಂದ ನಾವು ಮನುಷ್ಯರು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯಲ್ಲಿ ಇವತ್ತು ನಮ್ಮ ಸರ್ಕಾರ ಕೈಗೊಂಡಿರುವಂತಹ ನಿಲುವು ಅದು ಸರಿ ಅಲ್ಲ, ಅದು ಬಹಳ ಆಘಾತಕಾರಿಯಾದಂತಹದ್ದು. ಹಿಮಾಲಯದಲ್ಲಿ ಇಂತಹದ್ದೇ ಘಟನೆ ನಡೆದಾಗ, ಹಿಮಾಲಯ ಉತ್ತರ ದಿಕ್ಕಿನಲ್ಲಿರುವಂತಹ ಒಂದು ದೊಡ್ಡ ಮಹತ್ವದ ಬೆಟ್ಟ, ಅಲ್ಲಿ ಕೂಡ ಅರಣ್ಯ ಸಾಕಷ್ಟು ಇರುವಾಗ ಅಲ್ಲಿ ಸರ್ಕಾರಗಳು, ಅದು ಉತ್ತರಾಖಂಡ ಸರ್ಕಾರ ಆಗಿರ್ಬೋದು, ಹಿಮಾಲಯ ಪ್ರದೇಶದ ಸರ್ಕಾರ ಆಗಿರ್ಬೋದು, ಈ ಭೂಮಾಫಿಯಾಗಳಿಗೆ ಮತ್ತೆ ಈ ಮರಗಳ್ಳರಿಗೆ ಅವಕಾಶವನ್ನು ಕೊಟ್ಟಾಗ ಅಲ್ಲಿ ಸುಂದರ್ಲಾಲ್ ಬಹುಗುಣ ಅನ್ನುವಂಥ ಒಬ್ಬ ಮನುಷ್ಯ, ಬಹಳ ದೊಡ್ಡ ಪರಿಸರವಾದಿ, ಆತ ಸರ್ಕಾರವನ್ನು ಎದುರು ಹಾಕೊಳ್ಳುವುದು ಬಹಳ ಕಷ್ಟವೇ. ಆಗ ಜನಗಳಲ್ಲೇ ಜಾಗೃತಿ ಮಾಡಿ ಮರಗಳನ್ನು ಜನಗಳು ಅಪ್ಕೊಳ್ಳೋದು, ಚಿಪ್ಕೋ ಚಳವಳಿ ಅಂತ ಪ್ರಾರಂಭ ಮಾಡೋದು. ಆ ಚಿಪ್ಕೋ ಚಳವಳಿಗಳ ಮೂಲಕ ಹಿಮಾಲಯದ ಬಹಳಷ್ಟು ವನ್ಯ ಸಂಪತ್ತು ಉಳಿಲಿಕ್ಕೆ ಅದು ಸಾಧ್ಯವಾಯಿತು. ಹಿಂದೆ ಪೋಸ್ಕೋ, ದಕ್ಷಿಣ ಕೊರಿಯಾದ ಸರ್ಕಾರ ಕಪ್ಪತ್ಗುಡ್ಡದಲ್ಲಿ ಮ್ಯಾಂಗೇನೀಸ್ ಇದೆ, ಗದಗಿನಿಂದ ಕಾರವಾರ ಬಳ್ಳಾರಿವರೆಗೆ 4 ರಸ್ತೆಗಳು ಚತುಷ್ಪಥ ಇದೆ, ಜೊತೆಗೆ ಬ್ರಾಡ್ಗೇಜ್ ರೈಲ್ವೆ ಇದೆ, ಸಮೀಪದಲ್ಲಿನೇ ತುಂಗಭದ್ರಾ ಡ್ಯಾಮ್ ಅದೇ, ನೀರದೆ, ಚತುಷ್ಪಥ ರಸ್ತೆ ಅದೇ, ಬ್ರಾಡ್ಗೇಜ್ ರೈಲ್ ಅದೇ, ಇಲ್ಲಿ ಮ್ಯಾಂಗೇನೀಸು ನಾವು ತೆಗೆದುಕೊಳ್ಳಲಿಕ್ಕೆ ಬಹಳ ಅನುಕೂಲ ಆಯಿತು ಅಂತ ಪೋಸ್ಕೋದವರು, ಅಂದ್ರೆ ದಕ್ಷಿಣ ಕೊರಿಯಾದ ಒಂದು ಪೋಸ್ಕೋ ಕಂಪನಿ 65,000 ಕೋಟಿ ರೂಪಾಯಿಗಳ ಬೃಹತ್ ಯೋಜನೆಯನ್ನ ಅದು ಸಿದ್ಧ ಮಾಡಿಕೊಂಡು ನಮ್ಮ ಗದಗ ಜಿಲ್ಲೆಯ ಹಳ್ಳಿಗುಡಿ ಹತ್ರ 5,000 ಎಕರೆ ಜಮೀನನ್ನು ಕೂಡ ಅವರು ಅಕ್ವಿಷನ್ ಮಾಡಲಿಕ್ಕೆ, ಖರೀದಿ ಮಾಡಲಿಕ್ಕೆ ಸಿದ್ಧರಾಗಿದ್ರು. ಆಗ ನಾವು ಪೋಸ್ಕೋದವರಿಗೆ ಹೇಳಿದ್ದು ಏನು ಅಂದ್ರೆ, ಕಪ್ಪತ್ ಗುಡ್ಡವನ್ನು ನೀವು ಮುಟ್ಟುವ ಹಂಗಿಲ್ಲ, ತುಂಗಭದ್ರಾ ನದಿ ನೀರನ್ನು ನೀವು ಮುಟ್ಟುವ ಹಂಗಿಲ್ಲ, ನೀವು ಪೋಸ್ಕೋ ಕಂಪನಿ ಮಾಡಬಹುದು ಅಂತ. ಅವು ಎರಡನ್ನೂ ಮುಟ್ಟೋದಿಲ್ಲ ಅಂತ ನಾವು ಬರೆದು ಕೊಡ್ಬೇಕು, ಅಂದ್ರೇನೆ ನಾವು ನಿಮಗೆ ಸಹಕರಿಸ್ತೇವೆ, ಇಲ್ಲದಿದ್ರೆ ನಾವು ಪೋಸ್ಕೋ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಲ್ಲ ಅಂತ ಹೇಳಿದಾಗ ಅವರು ಕೆಲವು ಜನ ಸುಮ್ಮಿದ್ರು. ನಮ್ಮ ಜನಗಳ, ಮಠಾಧೀಶರ, ಸಾರ್ವಜನಿಕರ, ಮಾಧ್ಯಮಗಳ, ದೂರದರ್ಶನಗಳ, ಪತ್ರಿಕಾಕರ್ತರ ಒತ್ತಡ ಜಾಸ್ತಿ ಆಯಿತು. ಮಕ್ಕಳು, ಶಾಲಾ ಮಕ್ಕಳು, ವಿದ್ಯಾರ್ಥಿಗಳು ಎಲ್ಲರೂ ಆ ಚಳವಳಿಯಲ್ಲಿ ಭಾಗವಹಿಸ್ತಾ ಅದು ಒಂದು ಹಂತಕ್ಕೆ ಬಂದಾಗ ಆಗಿನ ಕರ್ನಾಟಕ ಸರ್ಕಾರ ಆ ಪೋಸ್ಕೋವನ್ನ ನಾವಿಲ್ಲಿ ಮಾಡಿಕೊಡೋದಿಲ್ಲ ಅಂತ ಹೇಳಿ ಅವರಿಗೆ ತಿಳಿಸಿದ್ರು. ಪೋಸ್ಕೋದವರು ಕೂಡ ಅವರು ವಾಪಸ್ ಹೋಗಿ ಇವತ್ತು ಒರಿಸ್ಸಾದಲ್ಲಿ ಅವರು ಫ್ಯಾಕ್ಟರಿ ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಕಪ್ಪತ್ಗುಡ್ಡಕ್ಕೆ ಕಂಟಕ ಬಂದದೆ, ಒಂದು ದೊಡ್ಡ ವಿಪತ್ತು, ಆಪತ್ತು ಬಂದದೆ. ಅದಕ್ಕೆ ಮುಖ್ಯ ಕಾರಣ ಈ ಭೂ ಮಾಫಿಯಾಗಳು, ಬಲ್ದೋಟನಂಥವರೇ. ಆ ದಿಶೆಯಲ್ಲಿ ಸರ್ಕಾರ ಅವರ ಆಮಿಷಕ್ಕೆ ಒಳಗಾಗಬಾರದು. ಹೈಕಮಾಂಡು ಅಂದ್ರೆ ಆತ ಎಷ್ಟು ಅವನ ಕಬಂಧ ಬಾಹುಗಳು ದೀರ್ಘದಾವ ಅಂದ್ರೆ ಭೂ ಮಾಫಿಯಾಗಳದು, ಬಲ್ದೋಟನಂಥವ್ರದು, ಅದು ಕೇಂದ್ರ ಸರ್ಕಾರ ಹೈಕಮಾಂಡದವರೆಗೂ ಅವರ ಬಾಹುಗಳು ಹಬ್ಬಿಕೊಂಡಿವೆ. ಜೊತೆಗೆ ಈ ಸಾಧಾರಣ ಜನಗಳಿಗೆ ಕೂಡ ಹಣದ ಆಮಿಷವನ್ನು ತೋರಿಸಿ ಅವರು ಬಹಳಷ್ಟು ರೀತಿಯಿಂದ ಜನಗಳಿಗೆ ಒಂದು ರೀತಿ ಮೋಸ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಇದೆಲ್ಲ ನಿಸರ್ಗ ಕೊಟ್ಟಿರೋದು, ಪ್ರಕೃತಿ ಕೊಟ್ಟಿರೋದು ಭಗವಂತನ ಕೃಪೆ ಅಂತ ನಮ್ಮವ್ರು ಹೇಳ್ತಾರೆ. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೆ ಅಂತಾರೆ ಶರಣರು. ಅಂದ್ರೆ ಎಳೆ ಅಂದ್ರೆ ಭೂಮಿ, ಮಳೆ, ನೀರು ಕೊಡುವಂತಹದ್ದು, ಎಳೆ ಬೆಳೆ, ಸುತ್ತುವಂತಹ ಗಾಳಿ, ಬೀಸುವಂತಹ ಗಾಳಿ ಕೂಡ ಭಗವಂತನ ಕೃಪೆ. ಇದನ್ನು ನಾವು ಇವತ್ತು ಕಲುಷಿತ ಮಾಡ್ತಿದ್ದೇವೆ, ಹಾಳು ಮಾಡ್ತಿದ್ದೇವೆ. ಮುಂದಿನ ಜನಾಂಗಕ್ಕೆ ಇದೆಲ್ಲ ಕಲುಷಿತ ಆದರೆ ಒಂದು ಶಾಪ, ಆ ಮುಂದಿನ ಜನ ನಮ್ಮನ್ನು ಶಪಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಇವನ್ನು ರಕ್ಷಿಸಬೇಕು, ಇನ್ನೂ ಈ ಪರಿಸರವನ್ನು ನಾವು ಉಳಿಸಬೇಕು, ಬೆಳೆಸಬೇಕು. ಮಲೆನಾಡಿನಲ್ಲಿ ನಮ್ಮ ಮಹಾಕವಿ ಕುವೆಂಪು ಅವರು ಬಹಳ ದೊಡ್ಡ ಕವಿಗಳು, ನಿಸರ್ಗದ ಕವಿನೇ ಅವರು. ಅವರ ಕಥೆಗಳು, ಕಾದಂಬರಿಗಳು, ಕಾವ್ಯಗಳು ನಿಸರ್ಗವನ್ನು ಆಧರಿಸಿನೇ ಅದೇ. ಅವರ ಸ್ಮಾರಕವಾಗಿ ಕರ್ನಾಟಕ ಸರ್ಕಾರ
3,500 ಎಕರೆ ಮಹಾಕವಿ ಕುವೆಂಪು ಜೈವಿಕ ಧಾಮ. ಆ 3,500 ಎಕರೆ ಏನು ಅವರ ಹುಟ್ಟೂರು ಕವಿಶೈಲ ಕುಪ್ಪಳಿ ಹತ್ರ ಅದೇ, ಅದಲ್ಲಿ ಯಾವ ಗಿಡಗಳನ್ನು ಕಡಿಯೋ ಹಂಗಿಲ್ಲ. ಒಣಗಿದ ಗಿಡ, ಹೊಳ ಹತ್ತಿದ ಗಿಡಗಳನ್ನು ಕಡಿಯೋದಷ್ಟೇ ಹೊರತು ಹೊಸದಾಗಿ ಗಿಡಗಳನ್ನು ಹಚ್ಚಬೇಕು ಹೊರತು ಯಾವುದೂ ಕಡಿಯಂಗಿಲ್ಲ. ಜೈವಿಕ ಧಾಮ ಮಾಡಿದ್ದಾರೆ. ಮಲೆನಾಡಿನಲ್ಲಿನೇ ಹೀಗೆ ಮಾಡ್ತಾ ಇರುವಾಗ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಅರಣ್ಯಗಳೇ ಇಲ್ಲ. ಇಲ್ಲಿರುವಂತಹ ಈ ಕಪ್ಪತ್ತಗುಡ್ಡದಂತಹ ಒಂದು ಅರಣ್ಯವನ್ನು ಕೂಡ ನೀವು ಈ ಗಣಿಗಳಿಗೆ ಕೊಟ್ರೆ ಮುಂದಿನ ದುರಂತ ಭಯಾನಕವಾಗಿದೆ. ಅದನ್ನು ನೆನೆಸಿಕೊಳ್ಳಿಕ್ಕೂ ಊಹಿಸಿಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಆ ದಿಸೆಯಲ್ಲಿ ಸರ್ಕಾರ, ಅಧಿಕಾರಶಾಹಿಗಳ, ಜನಪ್ರತಿನಿಧಿಗಳ, ಇಂಥ ಭೂ ಮಾಫಿಯಾಗಳ, ಗಣಿಧಣಿಗಳ ಒತ್ತಡಕ್ಕೆ ಮಣಿಯದೆ ಜನಸಮ್ಮುಖ, ಜನಗಳೇ ದೇವರು ಇವತ್ತು. ಆ ಜನಗಳಿಗೆ ಸುಖ ಆದ್ರೇನೆ ದೇವರಿಗೆ ಅದು ಮುಟ್ಟಿದಂತೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಈ ಏನು ಒಂದು ಸಂರಕ್ಷಿತ ಅರಣ್ಯ ಅನ್ನೋದನ್ನು ಹಿಂದಕ್ಕೆ ತಕ್ಕೊಂಡದೆ, ಅದರ ಮತ್ತೆ ಸಂರಕ್ಷಿತ ಅರಣ್ಯ ಅನ್ನೋದನ್ನು ಮಾಡಬೇಕು. ಈ ಭಾಗದ ಜನಗಳಿಗೆ ಮಳೆ ಬೆಳೆ ಕೊಡುವಂತಹ ಈ ಕಪ್ಪತ್ತಗುಡ್ಡವನ್ನು ಉಳಿಸಬೇಕು. ಈ ದಿಶೆಯಲ್ಲಿ ಸರ್ಕಾರ ತಾನು ಹಿಂದೆ ತೆಗೆದುಕೊಂಡಂತಹ ತೀರ್ಮಾನವನ್ನು ಮತ್ತೆ ಪುನರಾಲೋಚಿಸಿ ಮುಂದುವರಿಬೇಕು ಅಂತ ಹೇಳಿ ನಮ್ಮದು ವಿನಂತಿ.